ಹಾಯ್ ಹಲೋ ನಮಸ್ತೆ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋ ಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ, ನಾವು ಈ ಒಂದು PS ಎಜುಕೇಷನ್ ಇನ್ಫೋ ಟೆಕ್ ಚಾನಲ್ ಮೂಲಕ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ವಿಡಿಯೋಗಳನ್ನು ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಅದೆಲ್ಲ ತಮಗೆ ಗೊತ್ತಿರುವಂಥ ವಿಷಯ. ನಾವು ಈ ಕಳೆದ ಕೆಲವೊಂದು ವಿಡಿಯೋಗಳಲ್ಲಿ ನೇರವಾಗಿ ಪಾಠದ ಒಂದು ವಿಶ್ಲೇಷಣೆ ಮಾಡುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೆ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಅಧ್ಯಾಯ 3ರಲ್ಲಿ ನಾವು ಕಳೆದ 3 ವಿಡಿಯೋಗಳಲ್ಲಿ ನಾವು ಪ್ರಮುಖವಾಗಿರುವಂತಹ ಆಡಳಿತದ ಪಾತ್ರ, ಆಡಳಿತದ ಅರ್ಥ ಹಾಗೂ ನಾಗರಿಕ ಸೇವಾ ವರ್ಗ ಹಾಗೂ ಕಳೆದ ವಿಡಿಯೋದಲ್ಲಿ ನಾವು ಈ ಅಖಿಲ ಭಾರತೀಯ ಸೇವಾ ವರ್ಗ, ಕೇಂದ್ರ ಸೇವೆಗಳು ಹಾಗೂ ರಾಜ್ಯ ಸೇವೆಗಳು ಈ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದು ತಮ್ಮ ಗಮನಕ್ಕೆ ಬಂದಿದೆ. ತಮ್ಮ ಆ ರೆಸ್ಪಾನ್ಸ್ ಕೂಡ ಅಷ್ಟೇ ಅತ್ಯುತ್ತಮವಾಗಿರುವಂತಹ ಒಂದು ಪ್ರತಿಕ್ರಿಯೆ ಬಂದಿರುವುದರಿಂದ ನಮಗೆ ಇನ್ನಷ್ಟು ಹುರುಪಾಗಿ ನಾವು ಮುಂದಿನ ವಿಡಿಯೋ ಕೂಡ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಇವತ್ತು ನಾವು ಆ 3ನೇ ಅಧ್ಯಾಯವಾಗಿರುವಂತಹ ಭಾರತದಲ್ಲಿಯ ಆಡಳಿತ ಯಂತ್ರ ಅನ್ನುವಂತಹ ಆ ವಿಷಯದ ಮುಂದುವರಿದ ಭಾಗವಾಗಿ ಇವತ್ತು ನಾವು ನೋಡಬೇಕಾಗಿರುವಂತಹ ವಿಷಯ ಏನೆಂದರೆ, ಪ್ರಮುಖವಾಗಿ ನಾವು 3 ರೀತಿಯ ಆಡಳಿತವನ್ನು ನೋಡಬೇಕಾಗ್ತದೆ. ನಿಮಗೆ ಗೊತ್ತಿರುವಂತೆ ಭಾರತ ಸಂಯುಕ್ತ ಪದ್ಧತಿ ಹೊಂದಿರೋದರಿಂದ ನಾವು ಪ್ರಮುಖವಾಗಿ 2 ಸರ್ಕಾರಗಳನ್ನು ನೋಡ್ತೀವಿ ಹಾಗೂ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂತಹ ಆಡಳಿತವನ್ನು ನೋಡಿಕೊಳ್ಳುವಂತಹದ್ದು ಕೂಡ ಸ್ಥಳೀಯವಾಗಿ ನಾವು ನೋಡ್ತೀವಿ. ಹಾಗಾದರೆ ಅತ್ಯಂತ ಪ್ರಮುಖವಾಗಿ ಆ 3 ಆಡಳಿತ ಯಾವುದು ನಾವು ನೋಡಬೇಕಾಗಿರುವಂಥದ್ದು ಅಂತಂದರೆ, ಮೊದಲನೇದಾಗಿ ಕೇಂದ್ರದ ಆಡಳಿತ. ಇದನ್ನು ನಾವು ಏನಂತ ಕರಿತೀವಿ? ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಇನ್ನು ಎರಡನೆಯದಾಗಿ ಬರುವಂಥದ್ದು ಅಂದರೆ ರಾಜ್ಯ ಆಡಳಿತ. ಇದನ್ನು ನಾವು ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಇನ್ನು 3ನೇದಾಗಿ ಹಾಗೂ ಅತ್ಯಂತ ಪ್ರಮುಖವಾಗಿ ಪ್ರತಿಯೊಬ್ಬರಿಗೂ ಫೀಲ್ ಆಗುವಂತಹ ಆಡಳಿತ ಯಾವುದು ಅಂತಂದರೆ ಜಿಲ್ಲಾಡಳಿತ. ಇದನ್ನು ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಸರಿ, ಹಾಗಾದರೆ ನಾವು ಇವತ್ತು ಯಾವ ಆಡಳಿತದ ಬಗ್ಗೆ ಚರ್ಚೆ ಮಾಡ್ತಾ ಇರ್ಬೋದು? ರೈಟ್, ಮೊಟ್ಟ ಮೊದಲನೇದಾಗಿ ಬರುವಂತಹ ಕೇಂದ್ರ ಆಡಳಿತ. ಅಂದರೆ ಕೇಂದ್ರ ಆಡಳಿತ ಅಂದರೆ ಏನು, ಆ ಕೇಂದ್ರ ಆಡಳಿತ ಯಾವ ರೀತಿಯಾಗಿ ಕಾರ್ಯ ನಿರ್ವಹಿಸ್ತದೆ ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ವಿಡಿಯೋ ಪ್ರಾರಂಭಿಸೋಣ. ಓಕೆ, ಇವತ್ತು ಈ ಕೇಂದ್ರ ಸರ್ಕಾರದ ಆಡಳಿತ ಅಥವಾ ಕೇಂದ್ರಾಡಳಿತ ಅನ್ನುವಂತಹ ಚಾಪ್ಟರನ್ನು ನಾವು ನೋಡೋಣ. ಈ ಕೇಂದ್ರಾಡಳಿತ ಅಂದರೆ ಏನು? ನಿಮಗೆ ಗೊತ್ತು, ಭಾರತ ಸಂಯುಕ್ತ ಪದ್ಧತಿಯನ್ನು ಹೊಂದಿರುವಂತಹ ರಾಷ್ಟ್ರ. ಸಂಯುಕ್ತ ಪದ್ಧತಿ ಅಂತಂದರೆ ನಾವು ಸರ್ಕಾರಗಳನ್ನು ನೋಡ್ತೀವಿ. ಸರ್ಕಾರಗಳು ಅಂದರೆ ಈ 2 ಸರ್ಕಾರಗಳು. ನಾವು ಕಳೆದ ಅವಧಿಗಳಲ್ಲಿ ಚರ್ಚೆ ಮಾಡಿದಂತೆ ಒಂದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ, ಇನ್ನೊಂದು ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ರಾಜ್ಯ ಸರ್ಕಾರ. ಹೀಗೆ 2 ಸರ್ಕಾರಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಇವತ್ತು ನಾವು ಆ ಇಡೀ ದೇಶಕ್ಕೆ ಸಂಬಂಧಪಟ್ಟಂತಹ ಕೇಂದ್ರಾಡಳಿತ ಅಥವಾ ಕೇಂದ್ರ ಸರ್ಕಾರದ ಆಡಳಿತ ಅನ್ನೋದು ಯಾವ ರೀತಿಯಾಗಿರ್ತದೆ ಅನ್ನೋದನ್ನು ನಾವು ನೋಡೋಣ. ಕೇಂದ್ರಾಡಳಿತ ಅಥವಾ ಇದನ್ನು ನಾವು ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಕೇಂದ್ರದ ಆಡಳಿತ ಅಥವಾ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಹಾಗಾದರೆ ಕೇಂದ್ರ ಆಡಳಿತ ಅಥವಾ ಕೇಂದ್ರ ಸರ್ಕಾರದ ಆಡಳಿತ ಯಾವ ರೀತಿಯಾಗಿರ್ತದೆ, ಯಾರ ನೇತೃತ್ವದಲ್ಲಿ ಅದು ನಡೀತದೆ? ನಿಮ್ಗೆ ಗೊತ್ತಿರುವಂತೆ ಕೇಂದ್ರ ಸರ್ಕಾರದ ಆಡಳಿತವು ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಸದಸ್ಯರು ಇವರಷ್ಟೇ ಅಲ್ಲದೆ ಆ ಕಚೇರಿಗಳಲ್ಲಿರುವಂತಹ ಕಾರ್ಯದರ್ಶಿ ಇವರೆಲ್ಲರನ್ನೂ ಕೇಂದ್ರಾಡಳಿತ ಒಳಗೊಂಡಿದೆ. ಅಂದರೆ ಕೇಂದ್ರ ಸರ್ಕಾರ ಅಂದ ತಕ್ಷಣ ನಮಗೆ ಬರುವಂಥದ್ದು ಅಂದರೆ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಅವರ ನೇತೃತ್ವದ ಸಚಿವ ಸಂಪುಟ ಹಾಗೂ ಅವರ ಅಧೀನದಲ್ಲಿ ಬರುವಂತಹ ಪ್ರಮುಖ ಅತ್ಯಂತ ಉನ್ನತ ಮಟ್ಟದ ಅಧಿಕಾರಿಗಳು ಅಂದರೆ ಕಾರ್ಯದರ್ಶಿಗಳು ಪ್ರತಿಯೊಂದು ಇಲಾಖೆಗೆ ಇರುವಂಥದ್ದು ಮತ್ತು ಇಡೀ ರಾಷ್ಟ್ರಕ್ಕೆ ಇರುವಂತಹ ಅಥವಾ ಇಡೀ ಕೇಂದ್ರ ಸರ್ಕಾರದ ಮುಖ್ಯಸ್ಥ ಆಗಿರುವಂತಹ ಆಡಳಿತಾತ್ಮಕ ಮುಖ್ಯಸ್ಥರಾಗಿರುವಂತಹ ಸಂಪುಟ ಕಾರ್ಯದರ್ಶಿಗಳು, ಇವರನ್ನು ಕೇಂದ್ರ ಆಡಳಿತ ಒಳಗೊಂಡಿರ್ತಾ ಇದೆ. ಹಾಗಾದರೆ ಇದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತದೆ ಅಂದರೆ ಅದನ್ನು ನಾವು ಈಗ ನೋಡಬೇಕು. ಅಂದರೆ ಮೊದಲನೇದಾಗಿ ಕೇಂದ್ರದ ಸಚಿವಾಲಯ ಅಂತ ಇರ್ತದೆ. ಕೇಂದ್ರ ಸಚಿವಾಲಯ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಸೆಂಟ್ರಲ್ ಸೆಕ್ರೆಟ್ರಿಯೇಟ್ ಅಂತ ಕರಿತೀವಿ. ಕೇಂದ್ರ ಸಚಿವಾಲಯ ಏನು? ಹಾಗಂದರೆ ಕೇಂದ್ರ ಸಚಿವಾಲಯ ಅಂದ್ರೇನು? ಸೆಂಟ್ರಲ್ ಸೆಕ್ರೆಟ್ರಿಯೇಟ್ ಅಂದರೆ ಏನರ್ಥ ಅಂದರೆ ಸಚಿವಾಲಯ ಎಂದರೆ ಕಾರ್ಯದರ್ಶಿಯವರ ಕಚೇರಿ ಎಂದರ್ಥ.
ಏನು ಸಚಿವಾಲಯ ಅಂದರೆ ಕಾರ್ಯದರ್ಶಿಗಳ ಕಚೇರಿ ಅಥವಾ ಕಾರ್ಯದರ್ಶಿಯವರ ಕಚೇರಿ. ಹಾಗಾದರೆ ಈ ಕಾರ್ಯದರ್ಶಿಗಳ ಕಚೇರಿ ಯಾವ ರೀತಿ ಆಡಳಿತ ನಿರ್ವಹಿಸ್ತದೆ, ಯಾವ ರೀತಿ ಅದರಲ್ಲಿ ವಿಭಾಗಗಳನ್ನು ನೋಡ್ತೀವಿ, ಏನನ್ನು ಒಳಗೊಂಡಿರ್ತಾ ಇದೆ ಅನ್ನೋದನ್ನು ನೋಡಬೇಕು. ಅಂದರೆ ಮೊದಲನೇದಾಗಿ ಆಡಳಿತದ ಉದ್ದೇಶದಿಂದ ಸರ್ಕಾರ ಸಚಿವರು ಮತ್ತು ಇಲಾಖೆಗಳು ಅಂತ 2 ಭಾಗಗಳನ್ನು ನಾವು ಮಾಡಿರ್ತೀವಿ, ವಿಭಾಗಿಸಲಾಗಿರ್ತದೆ. ಇವೆರಡೂ ಸೇರಿದಾಗ ಏನಾಗ್ತದೆ ಅಂದರೆ ಸೆಂಟ್ರಲ್ ಸೆಕ್ರೆಟರಿಯೇಟ್ ಆಗ್ತದೆ ಅಥವಾ ಕೇಂದ್ರ ಸಚಿವಾಲಯ ಆಗ್ತದೆ. ಕೇಂದ್ರ ಸಚಿವಾಲಯ ಯಾರನ್ನು ಒಳಗೊಂಡಿದೆ? ಕೇಂದ್ರ ಸಚಿವರನ್ನು ಹಾಗೂ ಕೇಂದ್ರ ಇತರ ಇಲಾಖೆಗಳನ್ನು, ಈ ಎರಡನ್ನೂ ಸೇರಿ ನಾವು ಕೇಂದ್ರ ಸಚಿವಾಲಯ ಅಥವಾ ಸೆಂಟ್ರಲ್ ಸೆಕ್ರೆಟರಿಯೇಟ್ ಅಂತ ಕರಿತೀವಿ. ಹಾಗಾದರೆ ಈ ಆಡಳಿತ ಯಾವ ರೀತಿಯಾಗಿ ನಡೀತದೆ, ಈ ಇಲಾಖೆಗಳು ಮತ್ತು ಸಚಿವರ ಮಧ್ಯದಲ್ಲಿ ಯಾವ ರೀತಿಯಾದಂಥ ಸಂಬಂಧ ಇರ್ತಾ ಇದೆ, ಇದನ್ನು ನಾವು ನೋಡಬೇಕು. ಅಂದರೆ ಸಚಿವರುಗಳಿಗೆ ವಹಿಸಿರುವಂತಹ ವ್ಯವಹಾರವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲಿಕ್ಕೆ ಈ ಇಲಾಖೆಗಳನ್ನು ರಚಿಸಲಾಗಿರ್ತಾ ಇದೆ. ಅಂದರೆ ನೀವು ನೋಡಿರ್ಬೋದು, ಅನೇಕ ಇಲಾಖೆಗಳು, ಅನೇಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ಇಲಾಖೆಗಳನ್ನು ಹೊಂದಿರ್ತೀವಿ ನಾವು. ಆ ಎಲ್ಲ ಇಲಾಖೆಗಳಿಗೂ ಒಬ್ಬೊಬ್ಬ ಸಚಿವರ ಮುಖ್ಯಸ್ಥರ್ತನ ಅಥವಾ ಸಚಿವರನ್ನು ನೇಮಕ ಮಾಡಲಾಗಿರ್ತಾ ಇದೆ. ಅವರ ನೇತೃತ್ವದಲ್ಲಿ ಅಲ್ಲಿಯ ಚಟುವಟಿಕೆಗಳು, ಅಧಿಕಾರಗಳು, ಕಾರ್ಯಚಟುವಟಿಕೆಗಳು ನಡೀತಾ ಇರ್ತವೆ. ಹಾಗಾಗಿ ಸಚಿವರುಗಳಿಗೆ ವಹಿಸಿರುವಂತಹ ವ್ಯವಹಾರವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಹಲವಾರು ಇಲಾಖೆಗಳು, ಭಾಗ, ವಿಭಾಗ, ಶಾಖೆ ಹೀಗೆ ಅಲ್ಲಿ ವಿಂಗಡಿಸಲಾಗಿರ್ತಾ ಇದೆ. ಇವೆಲ್ಲವೂ ಕೂಡ ಯಾವುದರ ಭಾಗ ಆಗಿರ್ತಾ ಇದೆ ಅಂದರೆ ಕೇಂದ್ರ ಸರ್ಕಾರದ ಭಾಗ ಆಗಿರ್ತಾ ಇದೆ ಅಥವಾ ಕೇಂದ್ರ ಸರ್ಕಾರದ ಭಾಗವಾಗಿರುವ ಕೇಂದ್ರ ಸೆಕ್ರೆಟರಿಯೇಟ್ ಅಥವಾ ಸಚಿವಾಲಯದ ಭಾಗ ಆಗಿರ್ತಾ ಇದೆ. ನಾವು ಚರ್ಚೆ ಮಾಡಿದಂತೆ ಈ ಸಚಿವಾಲಯ ನೇರವಾಗಿ ಆಡಳಿತ ನಡೆಸ್ತದಾ? ಇಲ್ಲ. ಅದಕ್ಕೆ ಆಡಳಿತದಲ್ಲಿ ಸಹಾಯ ಮಾಡಲಿಕ್ಕೆ ಅನೇಕ ಉಪ ವಿಭಾಗಗಳನ್ನು ಅಥವಾ ಅನೇಕ ಭಾಗಗಳನ್ನು ಮಾಡಲಾಗಿರ್ತದೆ. ಅವುಗಳನ್ನು ನಾವು ನೋಡೋಣ ಒಂದೊಂದಾಗಿ. ಅಂದರೆ ಈ ಸಚಿವಾಲಯದ ಅಧೀನದಲ್ಲಿ ಬರುವಂತಹ ಯಾವ್ಯಾವುದಿವೆ ಅಂತಂದರೆ ಮೊದಲನೇದಾಗಿ ಬರುವಂಥದ್ದು ಇಲಾಖೆ. ನಾವು ಆವಾಗಲೇ ವಿಂಗಡಣೆ ಮಾಡಿದ್ವಿ. ಸಚಿವಾಲಯ ಇಲಾಖೆಯ ಸಚಿವರು ಹಾಗೂ ಇಲಾಖೆಗಳನ್ನು ಒಳಗೊಂಡಿರ್ತಾ ಇದೆ. ಹಾಗಾದರೆ ಇಲಾಖೆ ಅಂದರೆ ಏನು? ವಾಟ್ ಈಸ್ ಡಿಪಾರ್ಟ್ಮೆಂಟ್ ಅಂತ ನಾವು ಮಾತಾಡ್ತೀವಿ ಸಾಮಾನ್ಯವಾಗಿ. ಆ ಡಿಪಾರ್ಟ್ಮೆಂಟ್, ಈ ಡಿಪಾರ್ಟ್ಮೆಂಟ್ ಅಂದರೆ ಆ ಇಲಾಖೆ ಅಥವಾ ಈ ಇಲಾಖೆ ಅಂದಂತೆ. ಹಾಗಾದರೆ ಇಲಾಖೆ ಅಂದರೆ ಏನು? ಇದು ನಾವು ನೋಡಬೇಕಾಗಿರುವಂಥದ್ದು. ಇಲಾಖೆ ಅಂದರೆ ಇದು ಸಚಿವಾಲಯದ ಪ್ರಾಥಮಿಕ ಘಟಕವಾಗಿದೆ. ಅಂದರೆ ಒಂದು ಸಚಿವಾಲಯ ನಮ್ಮ ಸೆಕ್ರೆಟರಿಯೇಟದ ಅತ್ಯಂತ ಪ್ರೈಮರಿ ಒಂದು ಯೂನಿಟ್ ಆಗಿರ್ತಾ ಇದೆ ಅಥವಾ ಪ್ರಾಥಮಿಕವಾಗಿರುವ ಘಟಕ ಆಗಿದೆ. ಇದರಲ್ಲಿ ನಾವು ನೋಡಬೇಕು, ಸಚಿವಾಲಯ ಮತ್ತು ಇಲಾಖೆ ಇವೆರಡರ ನಡುವಿನ ವ್ಯತ್ಯಾಸವನ್ನು ನಿರ್ಧಾರ ಮಾಡಬೇಕು ಅಂತಂದರೆ ಹೇಗೆ ನಾವು ಅರ್ಥ ಮಾಡ್ಕೊಳ್ತೀವಿ ಅಂದರೆ ಸಚಿವಾಲಯವೇ ಬೇರೆ, ಇಲಾಖೆ ಬೇರೆ. ಅಂದರೆ ಯಾವ ರೀತಿಯ ವ್ಯತ್ಯಾಸ ನೋಡ್ತೀವಿ ಅಂದರೆ ಸಚಿವಾಲಯ ಹಲವಾರು ಇಲಾಖೆಗಳನ್ನು ಒಳಗೊಂಡಿರ್ತಾ ಇದೆ. ಇಲಾಖೆ ಒಂದು ಸಚಿವ ಅಥವಾ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಹೊಂದಿದ್ರೆ, ಸಚಿವಾಲಯ ಏನಾಗಿರ್ತಾ ಇದೆ ಅಂದರೆ ಎಲ್ಲ ಇಲಾಖೆಗಳನ್ನು ಒಳಗೊಂಡಿರುವಂತಹ ಭಾಗ ಸಚಿವಾಲಯ ಆಗಿರ್ತದೆ. ಉದಾಹರಣೆಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಅಂತ ಇತ್ತು. ಅದನ್ನು ಈಗ ಶಿಕ್ಷಣ ಇಲಾಖೆ ಅಂತ ಮರುನಾಮಕರಣ ಮಾಡಿದ್ದಾರೆ. ನಾವು ಕೇಂದ್ರ ಸರ್ಕಾರದಲ್ಲಿ ಬರುವಂತಹ ಒಂದು ಇಲಾಖೆ, ನಾವು ರಾಜ್ಯ ಸರ್ಕಾರದಲ್ಲಿ ಆಲ್ರೆಡಿ ಶಿಕ್ಷಣ ಇಲಾಖೆ ನೋಡ್ತಿದ್ವಿ, ಪ್ರಾಥಮಿಕ ಪ್ರೌಢ. ಆದರೆ ಕೇಂದ್ರ ಸರ್ಕಾರದಲ್ಲಿ ಶಿಕ್ಷಣ ಇಲಾಖೆಗೆ ಏನಂತ ಕರಿತಾ ಇದ್ರು ಮೊದಲು ಅಂದರೆ ಮಾನವ ಸಂಪನ್ಮೂಲ ಇಲಾಖೆ ಅಂತ ಕರಿತಾ ಇದ್ರು. ಮಾನವ ಸಂಪನ್ಮೂಲ HRD ಅಂತ ಕರಿತಿದ್ರು. ಅಂತಹ ಒಂದು ಇಲಾಖೆಗೆ ಇವತ್ತು ಏನಾಗಿದೆ ಅಂದರೆ ಮತ್ತೆ ಮರುನಾಮಕರಣ ಮಾಡಿ ಕೇಂದ್ರ ಸರ್ಕಾರ ಇವತ್ತು ಅದನ್ನು ಶಿಕ್ಷಣ ಸಚಿವಾಲಯವನ್ನಾಗಿ ಮಾಡಿದೆ. ಈ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆಯನ್ನು ನಾವು ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಬೇಕಾದ್ರೆ ಅದರಲ್ಲಿ 2 ಇಲಾಖೆಗಳನ್ನು ನಾವು ವರ್ಗೀಕರಣ ಮಾಡ್ತಿದ್ವಿ. ಯಾವ್ಯಾವ 2 ಇಲಾಖೆಗಳು ಅಂದರೆ ಒಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಇನ್ನೊಂದು ಉನ್ನತ ಶಿಕ್ಷಣ ಇಲಾಖೆ. ಹೀಗೆ ನಾವು ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆಯನ್ನು ಅಂದರೆ ಈಗಿನ ಶಿಕ್ಷಣ ಇಲಾಖೆಯನ್ನು 2 ಭಾಗಗಳನ್ನಾಗಿ ಮಾಡ್ತಾ ಇದ್ವಿ. ಇನ್ನು ಇದು ಉದಾಹರಣೆಗಾಗಿ ನಾವು ಹೇಳಬೇಕಂದ್ರೆ 2 ಬೇರೆ ಬೇರೆ ಇಲಾಖೆಗಳನ್ನು ನಾವು ಮಾಡಿ ಒಂದರ ಅಡಿಯಲ್ಲಿ ನಾವು ನೋಡ್ತೀವಿ. ಆದರೆ ಇವೆಲ್ಲಕ್ಕೂ ಕೂಡ ಒಂದೇ ಸಚಿವಾಲಯವನ್ನು ಹೊಂದಿರುವಂಥದ್ದು ನಾವು ನೋಡ್ತೀವಿ. ಹಾಗಾದರೆ ಸಚಿವರು ಮತ್ತು ಸಚಿವಾಲಯ ಇದನ್ನು ನಾವು ಯಾವ ರೀತಿ ಚರ್ಚೆ ಮಾಡಬೇಕು ಅಂದರೆ ಆ ಸಚಿವಾಲಯದ ಮುಖ್ಯಸ್ಥರು ಯಾರಾಗಿರ್ತಾರೆ?
ಬಹುಶಃ ನಾವು ಕಳೆದ ಒಂದು ಅವಧಿಯಲ್ಲಿ ಚರ್ಚೆ ಮಾಡ್ತಾ ಇರಬೇಕಾದ್ರೆ ಈ ಎರಡು ರೀತಿಯ ಕಾರ್ಯಾಂಗಗಳನ್ನು ನಾವು ಚರ್ಚೆ ಮಾಡಿದ್ದೆ. ಬಹುಶಃ ತಮಗೆ ಗೊತ್ತಿರ್ಬೋದು. ಎರಡು ರೀತಿಯ ಕಾರ್ಯಾಂಗ, ಒಂದು ರಾಜಕೀಯ ಕಾರ್ಯಾಂಗವಾಗಿದ್ದರೆ ಇನ್ನೊಂದು ಶಾಶ್ವತ ಕಾರ್ಯಾಂಗ ಅಂತ ಚರ್ಚೆ ಮಾಡಿದ್ದೆ. ರಾಜಕೀಯ ಕಾರ್ಯಾಂಗ ಅಂದರೆ ಯಾರು ಅನ್ನೋದು ತಮಗೆ ಗೊತ್ತು. ಚುನಾವಣೆಯ ಮೂಲಕ ಆಯ್ಕೆಯಾಗಿ ಕಾರ್ಯಾಂಗದ ಸದಸ್ಯರಾಗಿದ್ದರೆ ಅವರನ್ನು ನಾವು ರಾಜಕೀಯ ಕಾರ್ಯಾಂಗ ಅಂತ ಕರಿತೀವಿ. ಇನ್ನು ನೇಮಕಾತಿ ಅಥವಾ ಆಯ್ಕೆಯ ಮೂಲಕ ಆಯ್ಕೆಯಾಗಿರುವಂಥವರು ಶಾಶ್ವತವಾಗಿ ಇರುವಂತಹ ಕಾರ್ಯಾಂಗ. ಯಾಕೆ ಇದನ್ನು ಶಾಶ್ವತ ಅಂತ ಕರೀತಾರೆ ಅಂದರೆ, ರಾಜಕೀಯ ಕಾರ್ಯಾಂಗ ಗರಿಷ್ಠ 5 ವರ್ಷದ ಅವಧಿಗೆ ರಚನೆಯಾಗಿರ್ತದೆ. ಮತ್ತೊಮ್ಮೆ ಬರಬೇಕು, ಅವರೇ ಬರಬೇಕು ಅಂದರೂ ಕೂಡ ಚುನಾವಣೆಯಲ್ಲಿ ಆಯ್ಕೆಯಾಗಿಯೇ ಬಂದು ಅವರು ಅಧಿಕಾರವನ್ನು ಹಿಡಿಬೇಕು. ಬಟ್ ಶಾಶ್ವತ ಕಾರ್ಯಾಂಗದ ಸದಸ್ಯರು ಹಾಗಲ್ಲ. ಅವರು ನೇಮಕಾತಿ ಹೊಂದಿದಂದಿನಿಂದ ನಿವೃತ್ತಿಯ ವಯಸ್ಸಾಗುವವರೆಗೆ ಅಥವಾ ನಿವೃತ್ತಿಯಾಗುವವರೆಗೆ ಅವರಿಗೆ ಆ ಕಾರ್ಯಾಂಗದ ಸದಸ್ಯರಾಗಿರ್ತಾರೆ. ಹಾಗಾಗಿ ಅದನ್ನು ನಾವು ಏನಂತ ಕರೀತಾರೆ ಅಂದರೆ ಶಾಶ್ವತ ಕಾರ್ಯಾಂಗ ಅಂತ ಕರೀತಾರೆ. ಸರಿ, ಇಲ್ಲಿ ಸಚಿವರು ಏನಾಗಿರ್ತಾರೆ ಅಂದರೆ ರಾಜಕೀಯ ಮುಖ್ಯಸ್ಥರಾಗಿರ್ತಾರೆ. ಯಾವುದ್ರದ್ದು? ಸಚಿವಾಲಯ, ಸೆಕ್ರೆಟರಿಯೇಟ್ನ ರಾಜಕೀಯ ಮುಖ್ಯಸ್ಥರು ಅವರಾಗಿರ್ತಾರೆ. ಆದರೆ ಭಾರತ ಸರ್ಕಾರದ ಕಾರ್ಯದರ್ಶಿಗಳು ಏನಾಗಿರ್ತಾರೆ ಅಂತಂದರೆ ಆಡಳಿತದ ಮುಖ್ಯಸ್ಥರಾಗಿರ್ತಾರೆ. ಇಲ್ಲಿ ನೀವು ನೋಡ್ಬೋದು, ಆಡಳಿತದ ಮುಖ್ಯಸ್ಥರು ಹಾಗೂ ರಾಜಕೀಯ ಮುಖ್ಯಸ್ಥರು ಇವರು ಅಧಿಕಾರವನ್ನು ರಾಜಕೀಯವಾಗಿ ಅಧಿಕಾರವನ್ನು ಪಡೆದುಕೊಂಡು ಆ ಇಲಾಖೆಯ ಮುಖ್ಯಸ್ಥರಾಗಿ ಆದೇಶಗಳನ್ನು ನೀಡುವಂಥ ಕೆಲಸ ಮಾಡ್ತಾರೆ. ಆಡಳಿತದ ಮುಖ್ಯಸ್ಥರಾಗಿರುವಂತಹ ಕಾರ್ಯದರ್ಶಿಗಳು ಅವುಗಳನ್ನು ಇತರ ಅಧಿಕಾರಿಗಳ ಮೂಲಕ ಇಂಪ್ಲಿಮೆಂಟ್ ಅಥವಾ ಅದನ್ನು ಜಾರಿಗೊಳಿಸುವಂತಹ ಕಾರ್ಯವನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿ ರಾಜಕೀಯ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತಂದರೆ ಆ ಇಲಾಖೆಯ ಸಚಿವರಾಗಿರ್ತಾರೆ. ಇನ್ನು ಆಡಳಿತದ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತಂದರೆ ಆ ಭಾರತ ಸರ್ಕಾರದ ಕಾರ್ಯದರ್ಶಿಗಳು ಆಡಳಿತದ ಮುಖ್ಯಸ್ಥರು ಆಗಿರ್ತಾರೆ. ಇನ್ನು ಸಚಿವಾಲಯದ ಅಡಿಯಲ್ಲಿ ಹಲವಾರು ಇಲಾಖೆಗಳಿದ್ದರೆ ಅದಕ್ಕೆ ಪ್ರತಿಯೊಂದಕ್ಕೂ ಒಬ್ಬೊಬ್ಬ ಕಾರ್ಯದರ್ಶಿಯಾಗಿ ಮುಖ್ಯಸ್ಥರಾಗಿರ್ತಾರೆ. ನಿಮಗೆ ಗೊತ್ತಿರ್ಬೋದು, ಒಂದು ದೊಡ್ಡ ಇಲಾಖೆಯಾಗಿದ್ದರೆ ಆ ಇಲಾಖೆಯಲ್ಲಿ ಅನೇಕ ಭಾಗಗಳನ್ನು ಮಾಡಿ ಆ ಭಾಗಗಳಿಗೆ ಒಬ್ಬೊಬ್ಬ ಕಾರ್ಯದರ್ಶಿಯನ್ನು ನೇಮಕಾತಿ ಮಾಡಿರ್ತಾರೆ. ಯಾಕೆಂದರೆ ಎಲ್ಲವೂ ಒಬ್ಬರೇ ಹ್ಯಾಂಡಲ್ ಮಾಡಲಿಕ್ಕಾಗದೇ ಇದ್ದಾಗ ಅಥವಾ ದೊಡ್ಡದಾದ ಇಲಾಖೆ ಹೊಂದಿದ್ದಾಗ ಇಲ್ಲಿ ಏನು ಮಾಡಲಿಕ್ಕೆ ಅವಕಾಶ ಇದೆ ಅಂತಂದರೆ ಆ ಇಲಾಖೆಯಲ್ಲಿ ಹಲವಾರು ಬೇರೆ ಬೇರೆ ಇಲಾಖೆಗಳನ್ನು ನೋಡ್ವಿ. ಈಗ ಉದಾಹರಣೆಗಾಗಿ ನಾವು ನೋಡಬೇಕು ಅಂತಂದರೆ ಕರ್ನಾಟಕದ ಶಿಕ್ಷಣ ಇಲಾಖೆ ನೋಡಬೇಕು ಅಂತ ಉದಾಹರಣೆಯನ್ನು ಬಳಸಬೇಕು ಅಂತಂದರೆ ಇಲ್ಲಿ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಅಂತ ಒಂದಿದೆ, ಉನ್ನತ ಶಿಕ್ಷಣ ಅಂತಿದೆ. ಹೀಗೆ ಬೇರೆ ಬೇರೆ ಶಿಕ್ಷಣ ಇಲಾಖೆ ಇರುವಾಗ ಅಲ್ಲಿ ಬೇರೆ ಬೇರೆ ಇಲಾಖೆಗಳನ್ನು ನಾವು ನೋಡ್ತೀವಿ. ಇನ್ನು ಅಷ್ಟೇ ಅಲ್ಲದೆ ನಾವು ಕೇಂದ್ರ ಸರ್ಕಾರದ ಇಲಾಖೆಗಳನ್ನು ನೋಡಿದರೆ ಕೇಂದ್ರ ಸರ್ಕಾರ ರಾಷ್ಟ್ರ ಮಟ್ಟದ ಇಲಾಖೆ ಆಗಿರುವುದರಿಂದ ಕೇಂದ್ರ ಸರ್ಕಾರದಲ್ಲಿ ನೀವು ನೋಡ್ಬೋದು ವಿಭಾಗವಾರು ಅಲ್ಲಿ ದೊಡ್ಡ ದೊಡ್ಡ ಇಲಾಖೆ. ಇವತ್ತು ಹಣಕಾಸು ಇಲಾಖೆ ತೆಗೆದುಕೊಂಡರೂ ಕೂಡ ಅಲ್ಲಿ ನಾವು ಅನೇಕ ಇಲಾಖೆಗಳನ್ನು ಅದರಲ್ಲಿ ಇರುವಂಥದ್ದು ಉಪಭಾಗಗಳನ್ನು ನಾವು ನೋಡ್ಬೋದು, ಡಿವಿಷನ್ಸ್ಗಳನ್ನು ನೋಡ್ಬೋದು, ವಿಭಾಗಗಳನ್ನು ನಾವು ನೋಡ್ಬೋದು. ಆಮೇಲೆ ಈಗ ರೈಲ್ವೆ ಇಲಾಖೆ ತೆಗೆದುಕೊಂಡ್ರು ಸೌದರ್ನ್ ರೈಲ್ವೆ, ಆಮೇಲೆ ನೀವು ನೋಡಿರ್ಬೋದು ಈ ಥರ ಬೇರೆ ಬೇರೆ ರೈಲ್ವೆಗಳನ್ನು ಉತ್ತರ ವಲಯ, ದಕ್ಷಿಣ ವಲಯದ ರೈಲ್ವೆಗಳಂತ ನಾವು ಭಾಗಗಳನ್ನಾಗಿ ಮಾಡ್ತಾ ಇರೋದನ್ನು ನೋಡ್ತೀವಿ. ಇದನ್ನು ಏಕೆ ಸೂಚಿಸ್ತೀವಿ ಅಂತಂದರೆ ಇಲಾಖೆ ದೊಡ್ಡದಾದಾಗ ಅಲ್ಲಿ ಇನ್ನೂ ಭಾಗ ಮಾಡಿ ಆ ಇಲಾಖೆಗೆ ಒಬ್ಬೊಬ್ಬ ಕಾರ್ಯದರ್ಶಿಯನ್ನು ನೇಮಕಾತಿ ಮಾಡಿರ್ತಾರೆ. ಆಮೇಲೆ ಸಚಿವರೊಬ್ಬರು ಎಷ್ಟು ವರ್ಷದ ಅವಧಿಗೆ ಆಯ್ಕೆಯಾಗಿರ್ತಾರೆ ನಾವು ಆವಾಗಲೇ ಚರ್ಚೆ ಮಾಡಿದ್ವಿ. ಗರಿಷ್ಠ 5 ವರ್ಷಗಳ ಅಧಿಕಾರಾವಧಿಯನ್ನು ಮಾತ್ರ ಹೊಂದಿರ್ತಾರೆ. ಯಾಕೆ? ಅವರು ರಾಜಕೀಯ ಮುಖ್ಯಸ್ಥರಾಗಿರೋದ್ರಿಂದ ರಾಜಕೀಯ ಅಧಿಕಾರ ಇದು ಶಾಶ್ವತವಾದ ಅಧಿಕಾರ ಅಲ್ಲ, ಇದು ಜನರಿಂದ ಪಡೆದಂತಹ, ಜನರು ನೀಡಿದಂತಹ ಅಧಿಕಾರ. ಅದು ಗರಿಷ್ಠ 5 ವರ್ಷದ ಅವಧಿಗೆ ಆಯ್ಕೆಯಾಗಿರ್ತದೆ ಅಥವಾ ಗರಿಷ್ಠ 5 ವರ್ಷದ ಅವಧಿಯಾಗಿರ್ತದೆ. ಆಮೇಲೆ ನಮಗೆ ಮತ್ತೆ ಅಧಿಕಾರ ಬೇಕು ಅಂದರೆ ನಾವು ಮತ್ತೆ ಜನರ ಅಭಿಪ್ರಾಯವನ್ನು ಪಡೆದೇ ಬರಬೇಕು, ಅಂದರೆ ಚುನಾವಣೆಯ ಮೂಲಕ ಮತ್ತೆ ಅಧಿಕಾರವನ್ನು ಹೊಂದಬೇಕಾಗ್ತದೆ. ಹೀಗೆ ಸಚಿವರೊಬ್ಬರ ಗರಿಷ್ಠ 5 ವರ್ಷಗಳ ಅಧಿಕಾರಾವಧಿಗೆ ಆಯ್ಕೆಯಾಗಿರ್ತಾರೆ. ಆದರೆ ಸಾಮಾನ್ಯ ಕಾರ್ಯದರ್ಶಿ ಖಾಯಂ ನಾಗರಿಕ ಸೇವಾ ವರ್ಗದ ಸದಸ್ಯನಾಗಿದ್ದು ಅವನು ನಿವೃತ್ತಿಯಾಗುವವರೆಗೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾನೆ. ಇನ್ನು ವಿಶೇಷವಾಗಿ ಸರ್ಕಾರದ ನಾಯಕತ್ವ ಬದಲಾದಾಗ ಅಥವಾ ಕೆಲವೊಮ್ಮೆ ಸಚಿವರ ಖಾತೆಗಳೂ ಬದಲಾವಣೆ ಆಗಬಹುದು. ನೀವು ನೋಡಿರ್ಬೋದು, ನಾಯಕತ್ವ ಬದಲಾವಣೆಯಾದಾಗ ಈ ಇಲಾಖೆ ಸಚಿವರು ಮತ್ತೊಂದು ಇಲಾಖೆಗೆ, ಮತ್ತೊಂದು ಇಲಾಖೆ ಸಚಿವರು ಇನ್ನೊಂದು ಇಲಾಖೆಗೆ ಹೋಗ್ಬೋದು, ಅಥವಾ ಕೆಲವೊಬ್ಬ ಸಚಿವರನ್ನು ಅಧಿಕಾರದಿಂದ ಅಥವಾ ಸಚಿವಾಲಯ ಸ್ಥಾನದಿಂದ ಕೈ ಬಿಡುವಂಥದ್ದು ಕೂಡ ಆಗ್ತದೆ. ಆದರೆ ಕಾರ್ಯದರ್ಶಿಯು ಸಚಿವಾಲಯದ ಆಡಳಿತದ ಮುಖ್ಯಸ್ಥನಾಗಿ ದೀರ್ಘಕಾಲ ಅಧಿಕಾರವನ್ನು ಅನುಭವಿಸುತ್ತಾನೆ. ಒಬ್ಬ ಮಿನಿಸ್ಟರ್ ಗರಿಷ್ಠ 5 ವರ್ಷದ ಅವಧಿ, ಅದರೊಳಗೂ ಕೂಡ ಅವನು ತನ್ನ ಅಧಿಕಾರವನ್ನು
ಕಳೆದುಕೊಳ್ಳಬಹುದು ಅಥವಾ ಅವರ ಅಧಿಕಾರ ತೆಗೆದು ಹಾಕಬಹುದು. ಅದು ಮುಖ್ಯ ಪ್ರಧಾನಮಂತ್ರಿಯವರ ಕೈಯಲ್ಲಿ ಇರ್ತದೆ. ಇದಾದರೆ ಕಾರ್ಯದರ್ಶಿ ಆದಂಥವರು ಸಚಿವಾಲಯದ ಆಡಳಿತದ ಮುಖ್ಯಸ್ಥರಾಗಿರುವವರು ಎಲ್ಲಿಯವರೆಗೆ ಅಧಿಕಾರದಲ್ಲಿ ಇರ್ತಾರೆ ಅಂತಂದರೆ ಅವರು ನಿವೃತ್ತಿಯಾಗುವವರೆಗೆ ಅಧಿಕಾರದಲ್ಲಿ ಇರ್ತಾರೆ. ಸರಿ, ಇದು ಒಂದು ಇಲಾಖೆಯ ಬಗ್ಗೆ ನಾವು ತಿಳ್ಕೊಂಡಂಗೆ ಆಯಿತು. ಹಾಗಾದರೆ ಇನ್ನು ಈ ಇಲಾಖೆ ಯಾವ ರೀತಿಯಾದಂಥ ಉಪ ಅಂಗಗಳನ್ನು ಹೊಂದಿದೆ ಅಂತ ನಾವು ನೋಡಿದರೆ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಬರುವಂಥದ್ದು ಯಾವುದು ಅಂದರೆ ಭಾಗ ಅಥವಾ ವಿಂಗ್ ಅಂತ ಕರಿತೀವಿ. ವಿಂಗ್ ನಾವು ಭಾಳಷ್ಟು ಶಬ್ದಗಳನ್ನು ವಿಂಗ್ ಅನ್ನುವಂಥ ಶಬ್ದಗಳನ್ನು ಉಪಯೋಗಿಸ್ತೀವಿ, ಜೊತೆಗೆ ಭಾಗ ಅನ್ನುವಂಥದ್ದು ಉಪಯೋಗಿಸ್ತೀವಿ. ಹಾಗಾದರೆ ಸಚಿವಾಲಯದ ಕಾರ್ಯಭಾರವನ್ನು ಆಧರಿಸಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಭಾಗವನ್ನು ಮಾಡಲಿಕ್ಕೆ ಎಲ್ಲಿ ಅವಕಾಶ ಇದೆ? ಇಲಾಖೆಗಳಲ್ಲಿ ಅವಕಾಶ ಇದೆ. ಅಂದರೆ ಆ ಇಲಾಖೆ ಬಹಳಷ್ಟು ದೊಡ್ಡದಾಗಿ ಕಾರ್ಯಚಟುವಟಿಕೆಯ ಒತ್ತಡ ಹೆಚ್ಚಾಗಿತ್ತು ಅಂದರೆ ಅಲ್ಲಿ ನಾವೇನು ಮಾಡ್ಬೋದು ಅಂದರೆ ಭಾಗಗಳನ್ನು ಮಾಡಲಿಕ್ಕೆ ಅಲ್ಲಿ ಅವಕಾಶವಿದೆ. ಒಂದು ಮಾಡ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ಕೂಡ ಮಾಡ್ಬೋದು. ಆಗ ಒಬ್ಬ ಕಾರ್ಯದರ್ಶಿ ಅಥವಾ ಜಂಟಿ ಕಾರ್ಯದರ್ಶಿ ಆ ಭಾಗದ ಜವಾಬ್ದಾರಿಯನ್ನು ಹೊಂದಿರುತ್ತಾನೆ. ಅವರು IAS ಅಧಿಕಾರಿಗಳಾಗಿರ್ತಾರೆ, ಅವರು ಆ ಭಾಗದ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಇನ್ನು ಕಾರ್ಯದರ್ಶಿಯವರ ಸಂಪೂರ್ಣ ಜವಾಬ್ದಾರಿ ಅವರಿಗೆ ಸ್ವತಂತ್ರ ಜವಾಬ್ದಾರಿ ಇರ್ತದೆ. ಅಂದರೆ ಆ ಭಾಗಕ್ಕಿದ್ದಾಗ ಆ ಭಾಗ ಮತ್ತೊಬ್ಬರ ಅಧೀನದಲ್ಲಿ ಅಂತಲ್ಲ, ಬಟ್ ಅವರೂ ಕೂಡ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವರಿಗೆ ಸ್ವತಂತ್ರ ಜವಾಬ್ದಾರಿಯನ್ನು ನೀಡಲಾಗಿರ್ತದೆ. ಇನ್ನು ಭಾಗದ ನಂತರದ ಭಾಗ ಅಂದರೆ ಅದರ ಮುಂದಿನ ಹಂತ ಯಾವುದು ಅಂತಂದರೆ ಡಿವಿಷನ್ ಅಂತ ಕರಿತೀವಿ, ಅಥವಾ ಅದನ್ನು ವಿಭಾಗ ಅಂತ ಕರಿತೀವಿ. ಡಿವಿಷನ್. ಸಚಿವಾಲಯ ಕೆಲಸ ಕಾರ್ಯಗಳನ್ನು ಸಮಗ್ರ ಹಾಗೂ ಪರಿಣಾಮಕಾರಿಯಾಗಿ ನಿರ್ವಹಿಸುವ ಸಲುವಾಗಿ ಸಚಿವಾಲಯದ ಭಾಗಗಳನ್ನು ವಿಭಾಗಗಳನ್ನಾಗಿ ವಿಂಗಡಿಸಲಾಗುತ್ತದೆ. ಈ ಒಂದು ಭಾಗ ಮೊದಲೇ ಮಾಡಲಾಗಿದೆ, ಇಲಾಖೆಯನ್ನು ಭಾಗವಾಗಿ ಮಾಡಿದೆ. ಆ ಭಾಗವನ್ನೂ ಕೂಡ ವಿಭಾಗಗಳನ್ನಾಗಿ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇದೆ. ಯಾಕೆಂದರೆ ಸಮಗ್ರವಾಗಿ ಮತ್ತು ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸಲಿಕ್ಕೆ. ಹಾಗಾಗಿ ವಿಭಾಗ ಸಾಮಾನ್ಯವಾಗಿ 2 ಶಾಖೆಗಳನ್ನು ಒಳಗೊಂಡಿರ್ತಾ ಇದೆ. ಆ 2 ಶಾಖೆಗಳ ನೇತೃತ್ವ ಯಾರು ಇರ್ತಾರೆ ಅಂತಂದರೆ ಉಪಕಾರ್ಯದರ್ಶಿ ಆ ಶಾಖೆಗಳ ನೇತೃತ್ವ ಅಥವಾ ಜವಾಬ್ದಾರಿಯನ್ನು ಹೊಂದಿರ್ತಾನೆ. ಇದು ವಿಭಾಗ ಆಯಿತು. ಇನ್ನು ಆ ವಿಭಾಗದಲ್ಲಿ ಮತ್ತೆ ಉಪವಿಭಾಗ ಅಂತ ಬರ್ತದೆ. ಉಪವಿಭಾಗ ಅಂತಂದರೆ ಯಾವುದು? ಇದನ್ನು ನಾವು ಬ್ರ್ಯಾಂಚ್ ಅಂತ ಕರಿತೀವಿ. ಬ್ರ್ಯಾಂಚ್, ವಿಂಗ್, ಡಿವಿಷನ್, ಬ್ರ್ಯಾಂಚ್ ಅಂದರೆ ಸಾಮಾನ್ಯವಾಗಿ ಈ ಬ್ರ್ಯಾಂಚು ಕೂಡ 2 ಉಪವಿಭಾಗಗಳನ್ನು ಅಥವಾ ಉಪಶಾಖೆಗಳನ್ನು ಹೊಂದಿದ್ದು ಅವುಗಳನ್ನು ನೇತೃತ್ವ ಯಾರು ವಹಿಸಿರ್ತಾರೆ ಅಂತಂದರೆ ಅಧೀನ ಕಾರ್ಯದರ್ಶಿಗಳು ಈ ಒಂದು ಉಪವಿಭಾಗದ ಅಥವಾ ಬ್ರ್ಯಾಂಚಿನ ಮುಖ್ಯಸ್ಥರಾಗಿರ್ತಾರೆ. ಅವರ ಅಧೀನದಲ್ಲಿ ಆ ಒಂದು ಬ್ರ್ಯಾಂಚಿನ ಕಾರ್ಯಚಟುವಟಿಕೆಗಳು ನಡೀತಾ ಇರ್ತವೆ. ಇನ್ನು ಇವರನ್ನು ಶಾಖೆಯ ಅಧಿಕಾರಿ ಅಂತ ಕೂಡ ಕರೀತಾರೆ. ಅಂದರೆ ಆ ಭಾಗದ ಆ ಶಾಖೆಯ ಅಧಿಕಾರಿ ಯಾರಾಗಿರ್ತಾರೆ ಅಂದರೆ ಅಲ್ಲಿಯ ಅಂಡರ್ ಸೆಕ್ರೆಟರಿ ಅಂತ ಕರಿತೀವಿ ನಾವು. ಅವರನ್ನು ಅಧೀನ ಕಾರ್ಯದರ್ಶಿಗಳು ಅಂತ ಕರಿತೀವಿ. ಅವರು ಆ ಒಂದು ಸೆಕ್ರೆಟರಿ ಭಾಗ ಆಗಿರ್ತಾರೆ. ಇನ್ನು ಅದರ ನಂತರದ ಒಂದು ಬ್ರ್ಯಾಂಚ್ ಅಥವಾ ಭಾಗ ಯಾವುದು ಅಂದರೆ ಶಾಖೆ. ಇದನ್ನು ನಾವು ಸೆಕ್ಷನ್ ಅಂತ ಕರಿತೀವಿ. ಶಾಖೆ ಅಂದರೆ ಪ್ರತಿ ಶಾಖೆಗೆ ಶಾಖಾಧಿಕಾರಿ ಅನ್ನುವಂಥವರು ಮುಖ್ಯಸ್ಥರಾಗಿರ್ತಾರೆ. ಇವರು ಕ್ಲಾಸ್ 2 ಕೇಡರ್. ಇಲ್ಲಿಯವರೆಗೆ ಕ್ಲಾಸ್ 2, ಅಂಡರ್ ಸೆಕ್ರೆಟರಿವರೆಗೆ ಕ್ಲಾಸ್ 1 ಅಂತ ಬರ್ತೀವಿ. ನಾವು ಚರ್ಚೆ ಮಾಡಿದ್ವಿ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ. ಅಧೀನ ಕಾರ್ಯದರ್ಶಿಗಳವರೆಗೆ ಬರುವಂಥವ್ರು ಯಾರಾಗಿರ್ತಾರೆ ಅಂದರೆ ಎಲ್ಲರೂ ಕೂಡ ಗ್ರೂಪ್ 1ಗೆ ಸೇರಿದಂತಹ ಅಧಿಕಾರಿಗಳಾಗಿರ್ತಾರೆ. ಯಾವಾಗ ಸೆಕ್ಷನ್ಗೆ ಬಂತು, ಸೆಕ್ಷನ್ನ ಮುಖ್ಯಸ್ಥರು ಯಾರಾಗಿರ್ತಾರೆ? ಶಾಖಾಧಿಕಾರಿ ಅಂತ ಕರಿತೀವಿ. ಇವರು ಕ್ಲಾಸ್ 2 ಅಧಿಕಾರಿಗಳಾಗಿರ್ತಾರೆ. ಇವರು ಆ ಒಂದು ಸೆಕ್ಷನ್ಗೆ, ಆ ಒಂದು ಶಾಖೆಗೆ ಮುಖ್ಯಸ್ಥರಾಗಿರ್ತಾರೆ. ಈ ಶಾಖೆಯು ಯಾರನ್ನು ಒಳಗೊಂಡಿರ್ತದೆ ಅಂದರೆ ಸಹಾಯಕರು, ಮೇಲ್ದರ್ಜೆ ಮತ್ತು ಕೆಳದರ್ಜೆಯ ಲಿಪಿಕ ಅಂದರೆ ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು ಅಂತ ಕರಿತೀವಿ. ಅವರನ್ನು ಲಿಪಿಕ ನೌಕರರು ಅಂತ ಕೂಡ ಕರಿತೀವಿ. ಇವರನ್ನು ಒಳಗೊಂಡಿರ್ತಾ ಇದೆ. ಇನ್ನು ಟಿಪ್ಪಣಿಗಳು ಮತ್ತು ವರದಿಗಳ ಮೂಲಕ ಇವರು ಏನು ಮಾಡ್ತಾರೆ ಅಂದರೆ ಕಾರ್ಯವನ್ನು ನಿರ್ವಹಿಸ್ತಾರೆ. ಅಂದರೆ ಶಾಖೆಯ ಈ ಎಲ್ಲ ಸಿಬ್ಬಂದಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಅಂದರೆ ಟಿಪ್ಪಣಿಗಳನ್ನು ಕೊಡುವುದರ ಮೂಲಕ, ಅಥವಾ ಅವರು ಮೇಲಿನ ಅಧಿಕಾರಿಗಳು ಟಿಪ್ಪಣಿ ನೀಡುವುದರ ಮೂಲಕ, ಅಥವಾ ವರದಿಯನ್ನು ಇವರು ಅವರಿಗೆ ಸಲ್ಲಿಸುವುದರ ಮೂಲಕ ಕಾರ್ಯಚಟುವಟಿಕೆಗಳನ್ನು ನೆರವೇರಿಸ್ತಾರೆ. ನಾವು ಇಲ್ಲಿಯವರೆಗೆ ಇಲಾಖೆ, ಭಾಗ, ವಿಭಾಗ ಹಾಗೂ ಶಾಖೆಗಳನ್ನು ಚರ್ಚೆ ಮಾಡಿದ್ವಿ. ಅದು ಯಾವ ರೀತಿಯಾಗಿರ್ತದೆ ಅನ್ನೋದನ್ನು ಒಂದು ಚಾರ್ಟ್ ಮೂಲಕ ನಾನು ನಿಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸ್ತೇನೆ. ಕೇಂದ್ರ ಸಚಿವಾಲಯದ ಕ್ರಮಣಿಕೆ ಈ ಕೆಳಗಿನಂತಿರ್ತದೆ. ಯಾವ ರೀತಿ ಈ ಚಾರ್ಟ್ ಇದೆ ಅನ್ನೋದನ್ನು ನೀವು ನೋಡ್ಬೋದು ಈ ಪ್ರಕಾರ. ಮೊದಲನೇದಾಗಿ ಇಲಾಖೆ. ಆ ಇಲಾಖೆಯ ಮುಖ್ಯಸ್ಥರು ಯಾರಾಗಿದ್ದಾರೆ? ಕಾರ್ಯದರ್ಶಿ. ಆ ಇಲಾಖೆಯ ಅಧೀನದಲ್ಲಿ ಬರುವಂಥದ್ದು ಆ ಇಲಾಖೆಯ ಭಾಗ. ಆ ಭಾಗಕ್ಕೆ ಯಾರು ಮುಖ್ಯಸ್ಥರಾಗಿರ್ತಾರೆ ಅಂದರೆ ಅಪರ ಕಾರ್ಯದರ್ಶಿಗಳು ಅಥವಾ ಜಂಟಿ ಕಾರ್ಯದರ್ಶಿಗಳು.
ಇನ್ನು ಆ ಭಾಗದ ಅಧೀನದಲ್ಲಿ ಬರುವಂಥ ಇನ್ನೊಂದು ಭಾಗ ಯಾವುದು ಅಂದರೆ ವಿಭಾಗ. ಆ ವಿಭಾಗ ಯಾರ ಅಧೀನದಲ್ಲಿರ್ತದೆ, ಯಾರು ಅದರ ನೇತೃತ್ವವನ್ನು ವಹಿಸಿರ್ತಾರೆ ಅಂತಂದರೆ ಉಪ ಕಾರ್ಯದರ್ಶಿಗಳು. ಇನ್ನು ಅದರ ಅಧೀನದಲ್ಲಿ ಉಪವಿಭಾಗ ಅಂತ ಬರ್ತದೆ. ಇದನ್ನು ನಾವು ಆವಾಗಲೇ ಚರ್ಚೆ ಮಾಡಿದಂತೆ ಬ್ರ್ಯಾಂಚ್. ಹಾಗಾಗಿ ಆ ಬ್ರ್ಯಾಂಚಿನ ಮುಖ್ಯಸ್ಥರು ಯಾರಾಗಿರ್ತಾರೆ, ಅದನ್ನು ಯಾರು ಆಡಳಿತ ನೋಡ್ಕೋತಾರೆ ಅಂದರೆ ಅಧೀನ ಕಾರ್ಯದರ್ಶಿಗಳು ನೋಡ್ಕೋತಾರೆ. ಇನ್ನು ಕೊನೆಯದಾಗಿ ಬರುವಂಥದ್ದು ಯಾವುದು ಅಂದರೆ ಶಾಖೆ. ಆ ಶಾಖೆಯ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದರೆ ಶಾಖಾಧಿಕಾರಿಯಾಗಿರ್ತಾರೆ. ಈ ಶಾಖಾಧಿಕಾರಿಯ ಅಧೀನದಲ್ಲಿ ಅನೇಕ ಲಿಪಿಕ ನೌಕರರು, ಕಂಪ್ಯೂಟರ್ ಅಸಿಸ್ಟೆಂಟ್ಗಳು, ಈ ಮುಂತಾದ ಟೈಪಿಸ್ಟ್ಗಳು ಅಂತ ಹಿಂದಕ್ಕಿದ್ರು, ಈಗೆಲ್ಲ ಕಂಪ್ಯೂಟರ್ ಆಪರೇಟರ್ಸ್ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಈ ಒಂದು ಭಾಗದಲ್ಲಿ ಬರುವಂಥದ್ದು ಆಗಿದೆ. ಇನ್ನು ಅತ್ಯಂತ ಪ್ರಮುಖವಾಗಿರುವಂಥದ್ದು ಕೇಂದ್ರ ಆಡಳಿತದಲ್ಲಿ ಇರುವಂತಹ ವ್ಯಕ್ತಿ ಯಾರು ಆಗಿದ್ದಾರೆ ಅಂತಂದರೆ ಸಂಪುಟ ಕಾರ್ಯದರ್ಶಿ, ಕ್ಯಾಬಿನೆಟ್ ಸೆಕ್ರೆಟರಿ ಅಂತ ಕರಿತೀವಿ. ಸಂಪುಟ ಕಾರ್ಯದರ್ಶಿ ಇಡೀ ರಾಷ್ಟ್ರದ ಕೇಂದ್ರ ಸರ್ಕಾರದ ಅತ್ಯಂತ ಉನ್ನತ ಶ್ರೇಣಿಯ ಉನ್ನತವಾದ ಆಡಳಿತದ ಮುಖ್ಯಸ್ಥ ಯಾರು ಅಂದರೆ ಈ ಸಂಪುಟ ಕಾರ್ಯದರ್ಶಿಗಳು ಅಥವಾ ಕ್ಯಾಬಿನೆಟ್ ಸೆಕ್ರೆಟರಿ. ಇವರು ಸಂಪುಟ ಸಚಿವಾಲಯವು ರಾಜಕೀಯ ಹಂತದಲ್ಲಿ ಪ್ರಧಾನಮಂತ್ರಿಯ ನಾಯಕತ್ವವನ್ನು ಹೊಂದಿದರೆ, ಆಡಳಿತದ ಹಂತದಲ್ಲಿ ಯಾರು ನಾಯಕತ್ವವನ್ನು ಹೊಂದಿರ್ತಾರೆ ಅಂತಂದರೆ ಸಂಪುಟ ಕಾರ್ಯದರ್ಶಿಯವರ ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ನಾವು ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಯವರ ನಾಯಕತ್ವ ನೋಡಿದರೆ, ಆಡಳಿತಕ್ಕೆ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಸಂಬಂಧಪಟ್ಟಾಗ ಅಲ್ಲಿ ಯಾರು ಪ್ರಮುಖ ಪಾತ್ರ, ಯಾರು ಆಡಳಿತ ನೇತೃತ್ವ ವಹಿಸಿರ್ತಾರೆ ಅಂತಂದರೆ ಕ್ಯಾಬಿನೆಟ್ ಸೆಕ್ರೆಟರಿ ಅಥವಾ ಸಂಪುಟ ಕಾರ್ಯದರ್ಶಿ. ಹಾಗಾದರೆ ಈ ಸಂಪುಟ ಕಾರ್ಯದರ್ಶಿಗಳು ಯಾರಾಗಿರ್ತಾರೆ? ಇವರು ಸಂಪುಟ ಕಾರ್ಯದರ್ಶಿಯವರು ಭಾರತೀಯ ಆಡಳಿತ ಸೇವೆಯಲ್ಲಿ ಅತ್ಯಂತ ಹಿರಿಯ ಶ್ರೇಣಿಯ ಅಧಿಕಾರಿಗಳಾಗಿರ್ತಾರೆ ಮತ್ತು ಹಿರಿಯ ಶ್ರೇಣಿಯ ವೇತನವನ್ನು ಇವರು ಪಡೀತಾ ಇರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಆಲ್ ಇಂಡಿಯಾ ಸರ್ವಿಸಸ್ ಅಂತೇಳಿ ನಾವು ಚರ್ಚೆ ಮಾಡ್ತಾ ಇರಬೇಕಾದ್ರೆ ಹೇಳಿದ್ದೆ ನಿಮಗೆ, ಕೇಂದ್ರ ಮತ್ತು ರಾಜ್ಯಗಳೆರಡರಲ್ಲಿಯೂ ಕೂಡ ಆಡಳಿತದ ಅತ್ಯಂತ ಪ್ರಮುಖವಾದ ಹುದ್ದೆಗಳು, ಉನ್ನತವಾದ ಹುದ್ದೆಗಳು ಸಮಾನವಾಗಿರಲಿ ಅನ್ನುವ ಕಾರಣದಿಂದ IAS ಅಧಿಕಾರಿಗಳು ನೇಮಕವಾಗಿರ್ತಾರೆ ಅಂತ ಚರ್ಚೆ ಮಾಡಿದ್ವಿ. ಆ IAS ಅಧಿಕಾರಿಗಳಲ್ಲಿ ಇಡೀ ರಾಷ್ಟ್ರದ ಅತ್ಯಂತ ಸೀನಿಯರ್ ಮೋಸ್ಟ್ IAS ಅಧಿಕಾರಿ ಈ ಸಂಪುಟ ಕಾರ್ಯದರ್ಶಿ ಆಗಿರ್ತಾನೆ ಅಥವಾ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿರ್ತಾರೆ. ಇವರ ವೇತನವೂ ಕೂಡ ಅತ್ಯಂತ ಹಿರಿಯ ಶ್ರೇಣಿಯ ವೇತನವನ್ನು ಹೊಂದಿರ್ತಾರೆ. ಇನ್ನು ಆಡಳಿತದಲ್ಲಿ ಸಂಪುಟ ಕಾರ್ಯದರ್ಶಿಯವರ ಪಾತ್ರ ಏನು, ರೋಲ್, ವಾಟ್ ಈಸ್ ದ ರೋಲ್ ಆಫ್ ಕ್ಯಾಬಿನೆಟ್ ಸೆಕ್ರೆಟರಿ ಅನ್ನುವಂತಹ ಪ್ರಶ್ನೆ ನಾವು ಬಂದಾಗ ಈ ಕೆಳಗಿನ ಅಂಶಗಳನ್ನು ನಾವು ನೋಡಬೇಕು. ಏನೇನು ನಿರ್ವಹಿಸ್ತಾರೆ ಯಾರು? ಕ್ಯಾಬಿನೆಟ್ ಸೆಕ್ರೆಟರಿ. ಯಾಕೆಂದರೆ ಅತ್ಯಂತ ಪ್ರಮುಖವಾಗಿರುವಂಥ ಕಾರ್ಯನಿರ್ವಹಿಸುವವರೇ ಅವರು. ನೋಡೋಣ ಏನು ಮಾಡ್ತಾರೆ ಅನ್ನೋದನ್ನು. ಮೊದಲನೇದಾಗಿ ಸಂಪುಟ ಕಾರ್ಯದರ್ಶಿಯ ಪ್ರಮುಖ ಕಾರ್ಯ ಏನು ಅಂತಂದರೆ ಸಚಿವ ಸಂಪುಟದಲ್ಲಿರುವಂತಹ ಮಂತ್ರಿಗಳಿಗೆ ಸಹಾಯ ಮಾಡುವುದೇ ಅವರ ಮೊಟ್ಟ ಮೊದಲ ಕಾರ್ಯ. ನಿಮಗೆ ಗೊತ್ತಿರ್ಬೋದು, ಸಚಿವ ಸಂಪುಟದಲ್ಲಿ ಎಲ್ಲ ಇಲಾಖೆಗಳಿಗೆ ಒಬ್ಬೊಬ್ಬ ಸಚಿವರು ನೇಮಿರ್ತಾರೆ. ಬಟ್ ಅವರಿಗೆ ಸಂಪೂರ್ಣವಾಗಿ ಯಾಕಂದರೆ ಅವರು ಅಷ್ಟೊಂದು ಪ್ರಮುಖವಾಗಿ ಚಾಣಾಕ್ಷತೆಯನ್ನು ಹೊಂದಿರದೇ ಇದ್ದರೂ, ಮಾಹಿತಿಯನ್ನು ಹೊಂದಿರದಿದ್ದರೂ ಕೂಡ ಅವರಿಗೆಲ್ಲ ಮಾಹಿತಿಯನ್ನು ಒದಗಿಸಿ ಕೊಡುವುದರ ಮೂಲಕ ಈ ಸಂಪುಟ ಕಾರ್ಯದರ್ಶಿಯವರು ಕಾರ್ಯವನ್ನು ನಿರ್ವಹಿಸ್ತಾರೆ, ಅವರಿಗೆ ಸಹಾಯ ಮಾಡುವ ಕಾರ್ಯವನ್ನು ಮಾಡ್ತಾರೆ. ಹಾಗಾದರೆ ಏನು ಮಾಡ್ತಾರೆ ಒಂದೊಂದಾಗಿ ನೋಡಬೇಕು ಅಂತಂದರೆ, ಸಂಪುಟ ದರ್ಜೆಯ ಸಚಿವರೊಂದಿಗೆ ಇವರು ಏನು ಮಾಡಬೇಕಾಗ್ತದೆ ಅಂತಂದರೆ ಸಂಪರ್ಕ ಹೊಂದಿರಬೇಕಾಗ್ತದೆ. ಇವರು ಇಡೀ ಕ್ಯಾಬಿನೆಟ್ನ ಸೆಕ್ರೆಟರಿ ಆಗಿರೋದ್ರಿಂದ, ಇಡೀ ಸಚಿವ ಸಂಪುಟದ ಕಾರ್ಯದರ್ಶಿ ಆಗಿರೋದ್ರಿಂದ ಒಂದೊಂದು ಇಲಾಖೆಯ ಸಂಪುಟ ದರ್ಜೆಯ ಕಾರ್ಯದರ್ಶಿಗಳು ಸಚಿವರು ಇರ್ತಾರಲ್ಲ, ಆ ಸಂಪುಟ ದರ್ಜೆಯ ಸಚಿವರೊಂದಿಗೆ ಇವರು ಏನಾಗಬೇಕು, ಸಂಪರ್ಕವನ್ನು ಹೊಂದಿರಬೇಕಾಗ್ತದೆ. ಆಮೇಲೆ ವಿವಿಧ ಇಲಾಖೆಗಳ ಮತ್ತು ಸಚಿವಾಲಯದ ಕಾರ್ಯದರ್ಶಿಗಳೊಂದಿಗೂ ಕೂಡ ಇವರು ನಿಕಟವಾದ ಸಂಬಂಧವನ್ನು ಹೊಂದಿರಬೇಕು. ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳು, ಆ ಇಲಾಖೆಯ ಮಿನಿಸ್ಟರ್ಸ್ಗಳ ಜೊತೆ ಇವರು ಉತ್ತಮವಾದ ನಿಕಟವಾದ ಸಂಬಂಧವನ್ನು ಹೊಂದಿರಬೇಕು. ಆಮೇಲೆ ಸಂಪುಟ ಕಾರ್ಯದರ್ಶಿಯು ನಾಗರಿಕ ಸೇವೆಯ ಮುಖ್ಯಸ್ಥನಾಗಿದ್ದು ಆಡಳಿತ ಸಿಬ್ಬಂದಿಯ ಕಾರ್ಯಕ್ಷಮತೆಯನ್ನು ಉನ್ನತ ಮಟ್ಟದಲ್ಲಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಅಂದರೆ ಕಾರ್ಯನಿರ್ವಹಿಸುವವರೆಲ್ಲರೂ ಕೂಡ ಡೆಡಿಕೇಶನ್ನಿಂದ ರಾಷ್ಟ್ರಕ್ಕಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುವಂತಹ, ಖಚಿತಪಡಿಸಿಕೊಳ್ಳುವಂತಹ ಜವಾಬ್ದಾರಿಯೂ ಕೂಡ ಯಾರ್ದಾಗಿದೆ ಅಂದರೆ ಈ ಸಂಪುಟ ಕಾರ್ಯದರ್ಶಿಯವರದು ಆಗಿದೆ. ಇನ್ನು ರಾಜಕಾರಣಿಗಳು ಮತ್ತು ನಾಗರಿಕ ಸಿಬ್ಬಂದಿಗಳ ನಡುವಿನ ಸೇತುವೆಯಂತೆ ಕೆಲಸ ಮಾಡಬೇಕು, ಬ್ರಿಡ್ಜ್ ಆಗಿ ಕೆಲಸ ಮಾಡಬೇಕು. ಪೊಲಿಟಿಷಿಯನ್ಸ್ ಆ್ಯಂಡ್ ಈ ಸಿವಿಲ್ ಸರ್ವೆಂಟ್ಸ್ ಅಥವಾ ನಾಗರಿಕ ಸಿಬ್ಬಂದಿ, ರಾಜಕಾರಣಿಗಳು ಮತ್ತು ನಾಗರಿಕ ಸಿಬ್ಬಂದಿಗಳ ಮಧ್ಯದಲ್ಲಿ ಇವರು ಸೇತುವೆ, ಸಂಪರ್ಕ ಸೇತುವೆಯಾಗಿ ಕೆಲಸವನ್ನು ಮಾಡಬೇಕು. ಇವರ ಮಧ್ಯದಲ್ಲಿ ಏನಾದರೂ ವಿವಾದ ಉಂಟಾದರೆ ಆ ವಿವಾದವನ್ನು ಬಗೆಹರಿಸುವ ಕಾರ್ಯವೂ ಕೂಡ ಈ ಸಂಪುಟ ಕಾರ್ಯದರ್ಶಿಯವರು ಮಾಡಬೇಕಾಗ್ತದೆ.
ಆಮೇಲೆ ಸಂಪುಟ ಕಾರ್ಯದರ್ಶಿಯು ಸಂಪುಟ ಮತ್ತು ಸಂಪುಟದ ಸಮಿತಿಗಳ ಎಲ್ಲ ಸಭೆಗಳಲ್ಲಿ ಭಾಗವಹಿಸಬೇಕು. ಯಾಕಂದರೆ ಅಲ್ಲಿ ಏನು ನಡೀತದೆ ಅವೆಲ್ಲವನ್ನು ಕಾರ್ಯರೂಪದಲ್ಲಿ ತರುವಂತಹ ಪ್ರಮುಖ ಜವಾಬ್ದಾರಿ ಇರುವುದು ಯಾರ ಮೇಲೆ ಅಂದರೆ ಈ ಕಾರ್ಯದರ್ಶಿಗಳ ಮೇಲೆ. ಎಲ್ಲ ಇಲಾಖೆಯ ಸಿಬ್ಬಂದಿಗಳ ಜೊತೆ ಅಲ್ಲಿ ನಡೆದಿರುವಂಥ ವಿಷಯವನ್ನು ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವ ನಿರ್ದೇಶನ ಕೊಡಬೇಕಾದಂಥ ಕಾರ್ಯವನ್ನು ಮಾಡಬೇಕಾಗಿದ್ದು ಸಂಪುಟ ಕಾರ್ಯದರ್ಶಿಗಳು. ಹಾಗಾಗಿ ಇವರು ಎಲ್ಲ ಸಂಪುಟ ಮತ್ತು ಸಂಪುಟ ಸಮಿತಿಗಳ ಸಭೆಗಳಲ್ಲಿ ಭಾಗವಹಿಸಬೇಕಾಗ್ತದೆ. ಆಮೇಲೆ ಸಂಪುಟ ಸಭೆಗಳಲ್ಲಿ ನಡೆದಂತಹ ಸಭಾ ನಡಾವಳಿಗಳನ್ನು, ಅಲ್ಲಿ ನಡೆದಂತಹ ತೀರ್ಮಾನಗಳನ್ನು ಇವರು ದಾಖಲಿಸಿಕೊಳ್ಬೇಕು, ರೆಕಾರ್ಡ್ ಮಾಡಿಕೊಳ್ಬೇಕಾಗ್ತದೆ. ಯಾರು? ಕ್ಯಾಬಿನೆಟ್ ಸೆಕ್ರೆಟರಿ. ಇನ್ನು ಸಂಪುಟ ಕಾರ್ಯದರ್ಶಿಯು ಸರ್ಕಾರದ ರಹಸ್ಯವನ್ನು ಕಾಪಾಡಬೇಕಾಗುತ್ತದೆ. ಅಲ್ಲಿ ನಡೆದಂತಹ ಅನೇಕ ಅತಿ ರಹಸ್ಯವಾಗಿರುವಂತಹ ಕಾರ್ಯಗಳು, ಚಟುವಟಿಕೆಗಳು ಇರ್ತವೆ. ಯಾಕಂದರೆ ಎಲ್ಲ ಡಿಸಿಷನ್ಸ್ ಒಮ್ಮೆಲೇ ನಾವು ಜನರ ಮುಂದೆ ಆಗಿರ್ಬೋದು, ಪಬ್ಲಿಕ್ ಮುಂದೆ ತರಲಿಕ್ಕೆ ಅವಕಾಶ ಇಲ್ಲ. ಕೆಲವೊಂದು ನಾವು ಹೇಗೆ ಮಾಡಬೇಕಾಗ್ತಂದ್ರೆ ಇಲಾಖೆಗಳ ಹಂತದಲ್ಲಿಯೇ ಅವುಗಳನ್ನು ಸೀಕ್ರೆಟ್ ಆಗಿ ಇಟ್ಟುಕೊಂಡು ಕಾರ್ಯ ನಿರ್ವಹಿಸಬೇಕು. ಅದು ಮಾಡಾಕತ್ತೀನಿ, ಇದು ಮಾಡಾಕತ್ತೀನಿ ಟಾಮ್ ಹೊಡೆಯುವಂಥದ್ದು, ಅದರಿಂದ ಬೇರೆಯವರ ಮೇಲೆ ಬೇರೆ ರೀತಿಯ ಪ್ರಭಾವ ಬೀರುವಂಥದ್ದು ಆಗಬಾರ್ದು. ಹಾಗಾಗಿ ನಾವು ಮಾಡುವ ಅನೇಕ ರಹಸ್ಯ ಚಟುವಟಿಕೆಗಳು, ಸರ್ಕಾರದ ಚಟುವಟಿಕೆಗಳನ್ನು ರಹಸ್ಯವಾಗಿ ಇಟ್ಟುಕೊಳ್ಳುವಂಥ ಕೆಲಸ ಸಂಪುಟ ಕಾರ್ಯದರ್ಶಿ ಆಗಿರ್ತದೆ. ಆಮೇಲೆ ಸಚಿವ ಸಂಪುಟದ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನಗಳನ್ನು ಅವು ಸರಿಯಾಗಿ ಜಾರಿಯಾಗಿವೆಯೋ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಳ್ಳುವಂತಹ ಕೆಲಸವೂ ಕೂಡ ಯಾರ್ದಾಗಿದೆ ಅಂದರೆ ಇದು ಸಂಪುಟ ಕಾರ್ಯದರ್ಶಿಯವರದು ಆಗಿರ್ತದೆ. ಅಂದರೆ ಅಲ್ಲಿ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ ಡಿಸಿಷನ್ಸ್ ಇಂಪ್ಲಿಮೆಂಟ್ ಮಾಡುವಂಥದ್ದು, ಇಂಪ್ಲಿಮೆಂಟ್ ಆಗಿರುವುದನ್ನು ಖಚಿತಪಡಿಸಿಕೊಳ್ಳುವಂಥದ್ದು ಕೂಡ ಅವರ ಕಾರ್ಯ ಆಗಿದೆ. ಇನ್ನು ಸಂಪುಟ ಕಾರ್ಯದರ್ಶಿಗಳು ಪ್ರಧಾನಮಂತ್ರಿಯ ಕಣ್ಣು ಮತ್ತು ಕಿವಿಗಳಂತೆ ಕಾರ್ಯನಿರ್ವಹಿಸಬೇಕು. ಕಣ್ಣು ಮತ್ತು ಕಿವಿಗಳು, ಪ್ರಧಾನಮಂತ್ರಿಯವರ ಕಣ್ಣು ಮತ್ತು ಕಿವಿಗಳಂತೆ ಇವರು ಕಾರ್ಯ ನಿರ್ವಹಿಸಬೇಕು. ಆಮೇಲೆ ಕೇಂದ್ರ ಸರ್ಕಾರದ ಅಧಿಕಾರಿಗಳೊಂದಿಗೆ ಯಾವಾಗಲೂ ಇವರು ಸಂಪರ್ಕವನ್ನಿಟ್ಟುಕೊಂಡಿರಬೇಕು. ಕೇಂದ್ರ ಸರ್ಕಾರದ ಇಲಾಖೆಯಿಂದ, ಯಾಕಂದರೆ ಯಾವ ಸಂದರ್ಭದಲ್ಲಿ ಯಾವ್ಯಾವ ತುರ್ತು ಕಾರ್ಯಗಳು ನಡೀಬೇಕಾಗ್ತಿರ್ತದೋ, ತುರ್ತು ವಿಷಯಗಳು ಪ್ರಧಾನಿಯವರ ಗಮನಕ್ಕೆ ಬರ್ತಿರ್ತವೆ, ಅವುಗಳೆಲ್ಲವನ್ನು ತಿಳಿದುಕೊಂಡು ಅಲ್ಲಿ ಸಾಲ್ವ್ ಮಾಡಬೇಕಾದ ಸಲಹೆಯನ್ನು ಕೊಡುವಂಥ ಕೆಲಸ ಇವ್ರದ್ದಾಗಿರುವುದರಿಂದ ಇವರು ಎಲ್ಲ ಅಧಿಕಾರಿಗಳ ಜೊತೆ ಏನಾಗಿ ಇಟ್ಕೊಂಡಿರಬೇಕು? ಸಂಪರ್ಕವನ್ನು ಇಟ್ಟುಕೊಂಡಿರಬೇಕಾಗ್ತದೆ. ಇನ್ನು ಕೆಲವೊಂದು ಸಾರಿ ಯಾವಾಗ ಪ್ರಧಾನಮಂತ್ರಿಗಳು ರಾಜೀನಾಮೆ ನೀಡ್ತಾರೋ, 5 ವರ್ಷದ ಅವಧಿ ಮುಗಿದ ನಂತರ ಅವರು ಮತ್ತೆ ಚುನಾವಣೆಗೆ ಹೋಗಬೇಕಾದ್ರೆ ರಾಜೀನಾಮೆ ಕೊಡ್ತಿರ್ತಾರೆ. ಅಥವಾ ರಾಜೀನಾಮೆ ಕೆಲವೊಂದು ಸಂದರ್ಭಗಳಲ್ಲಿ ಅವರ ವಿಶ್ವಾಸ ಮತ ಕಡಿಮೆ ಆಯಿತು ಅಂದರೂ ರಾಜೀನಾಮೆ ಕೊಡುವ ಸಂದರ್ಭ ಬರ್ತದೆ. ಆ ಸಂದರ್ಭದಲ್ಲಿ ಇವ್ರು ಏನು ಮಾಡಬೇಕು ಅಂತಂದರೆ ಎಲ್ಲ ನಾಗರಿಕ ಸಿಬ್ಬಂದಿಗಳಂತೆ ಇವರು ಸಹ ಆಡಳಿತದಲ್ಲಿ ಸ್ಥಿರತೆ ಮತ್ತು ನಿರಂತರ ಕಾರ್ಯನಿರ್ವಹಣೆಗೆ ಅವಕಾಶವನ್ನು ಒದಗಿಸಬೇಕಾಗ್ತದೆ. ಅಂದರೆ ಪ್ರಧಾನಮಂತ್ರಿಗಳ ಹುದ್ದೆ ಖಾಲಿ ಆಯಿತು, ಅಲ್ಲಿ ಯಾರೂ ಇಲ್ಲ ಅಂದಾಗ ಆಡಳಿತ ನಿಂತೇ ಹೋಯಿತು ಅಂತಲ್ಲ, ಆ ಆಡಳಿತ ಕಂಟಿನ್ಯೂಸ್ ಆಗಬೇಕು. ಹೊಸ ಆಡಳಿತ ಬರುವವರೆಗೆ, ಹೊಸ ಅಧಿಕಾರಿ ಬರುವವರೆಗೆ, ಹೊಸ ಪ್ರಧಾನಿ ಬರುವವರೆಗೂ ಆದರೂ ಅಲ್ಲಿ ಏನಾಗಬೇಕು ಅಂದರೆ ಈ ಹಿಂದಿನ ಆಡಳಿತ ಹಾಗೆ ನಡೆದುಕೊಂಡು ಹೋಗುವಂಥ ಜವಾಬ್ದಾರಿ, ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ಈ ಸಂಪುಟ ಕಾರ್ಯದರ್ಶಿಯವ್ರದ್ದು ಆಗಿರ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಸಂಪುಟ ಕಾರ್ಯದರ್ಶಿಗಳು ಏನು ಸೇವೆ ಮಾಡ್ತಾರೆ, ಆ ಸೇವೆ ಎಂಥದ್ದಾಗಿರ್ತದೆ ಅಂದರೆ ಬೆಲೆ ಕಟ್ಟಲಾಗದಂತಹ ಸೇವೆಯಾಗಿರ್ತದೆ. ಇವರು ರಾಷ್ಟ್ರಪತಿಗಳಿಗೆ ಉಸ್ತುವಾರಿ ಪ್ರಧಾನಮಂತ್ರಿ, ನಾನು ಆವಾಗಲೇ ಹೇಳಿದೆ ಉಸ್ತುವಾರಿ ಪ್ರಧಾನಮಂತ್ರಿ, ನೇರವಾಗಿ ಪ್ರಧಾನಮಂತ್ರಿಗೂ ಹಾಗೂ ಉಸ್ತುವಾರಿ ಪ್ರಧಾನಮಂತ್ರಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಪ್ರಧಾನಮಂತ್ರಿಯವರು ಪೂರ್ಣ ಅಧಿಕಾರ, ವಿಶ್ವಾಸಮತ ಹೊಂದಿರುವಂತಹ ಅಧಿಕಾರಿ ಪ್ರಧಾನಮಂತ್ರಿಗಳಾಗಿದ್ದರೆ, ಉಸ್ತುವಾರಿ ಹಾಗಲ್ಲ, ಕೇರ್ ಟೇಕರ್ ಅಂತ ಬಂದಿರ್ತದೆ. ಅಂದರೆ ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡುವವರೆಗೆ, ಬೇರೆ ವ್ಯವಸ್ಥೆ ಆಗುವವರೆಗೆ ಇವರು ಅದನ್ನು ನೋಡಿಕೊಂಡು ಹೋಗುವಂಥ ಉಸ್ತುವಾರಿ ಆಗಿರ್ತಾರೆ. ಹಾಗಾಗಿ ಆ ಉಸ್ತುವಾರಿ ಪ್ರಧಾನಮಂತ್ರಿಗಳ ಜೊತೆ ಇವರು ಸಚಿವ ಸಂಪುಟಕ್ಕೆ ತಿಳುವಳಿಕೆಯನ್ನು ನೀಡುವ ಕೆಲಸ ಇವರು ಮಾಡಬೇಕಾಗ್ತದೆ. ಇನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಸಂಪುಟ ಕಾರ್ಯದರ್ಶಿಯು ದೇಶದ ಅತಿ ಹಿರಿಯ ನಾಗರಿಕ ಸಿಬ್ಬಂದಿಯಾಗಿರುತ್ತಾರೆ. ಅಷ್ಟೇ ಅಲ್ಲದೆ ಇವರ ಅಧಿಕಾರಯುತ ಕಾರ್ಯ ನಾಗರಿಕ ಸಿಬ್ಬಂದಿಗಳಲ್ಲಿಯೇ ಪ್ರಥಮ ಸ್ಥಾನವನ್ನು ಒದಗಿಸಿಕೊಟ್ಟಂಥದ್ದು. ಅಂದರೆ ಇಡೀ ರಾಷ್ಟ್ರದ ಸಂಪೂರ್ಣ ಅಧಿಕಾರದ ನಾಗರಿಕ ಸ್ಥಾನಗಳಲ್ಲಿ ಪ್ರಥಮ ಸ್ಥಾನ ಯಾರ್ದಾಗಿರ್ತದೆ ಅಂದರೆ ಈ ಸಂಪುಟ ಕಾರ್ಯದರ್ಶಿಯವ್ರದ್ದು ಆಗಿರ್ತದೆ. ಈ ರೀತಿಯಾಗಿ ಈ ಸಂಪುಟ ಕಾರ್ಯದರ್ಶಿಯವರ ಪಾತ್ರವನ್ನು ನಾವು ಚರ್ಚೆ ಮಾಡಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ,
ಹಾಗೂ ನಾವು ಮುಂದಿನ ವಿಡಿಯೋಗಳು ಮಾಡುವ ನೀವು ತಲುಪಲಿ ನಿಮಗೆ ಅನ್ನುವಂಥ ಕಾರಣದಿಂದ ನೀವು ಏನು ಮಾಡಬೇಕಾಗ್ತದೆ ಅಂತಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಮುಂದೆ ಇದೇ ರೀತಿಯಾದಂತಹ ಎಲ್ಲ ವಿಡಿಯೋ ಮಾಡಿ ನಿಮಗೆ ತಲುಪಿಸುವ ಕಾರ್ಯವನ್ನು ಮಾಡ್ತೀವಿ. ಧನ್ಯವಾದಗಳು.